ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ KSETನವರು ಸ್ಕೋರ್ ಕಾರ್ಡನ್ನು ಬಿಟ್ಟರು. ಜನವರಿ 13ರಂದು ಎಕ್ಸಾಮನ್ನು ನಡೆಸಿದರು. ಅದೇ ತಿಂಗಳ 29ರಂದು ತಾತ್ಕಾಲಿಕ ಕೀ ಆನ್ಸರನ್ನು ಕೊಟ್ಟಿದ್ದರು. ಏಪ್ರಿಲ್ 4ಕ್ಕೆ ಫೈನಲ್ ಕೀ ಆನ್ಸರನ್ನು ಬಿಟ್ಟರು. ಫೈನಲ್ ಕೀ ಆನ್ಸರನ್ನು ಬಿಟ್ಟ ನಂತರ ಒಂದು 10 ದಿವಸದಲ್ಲಿ ರಿಸಲ್ಟನ್ನು ಬಿಡಬೇಕಿತ್ತು. ಆದರೆ ರಿಸಲ್ಟನ್ನು ಬಿಡದೆ KE ಅವರು ಪ್ರೊವಿಷನಲ್ ಸ್ಕೋರ್ ಲಿಸ್ಟ್ ಅನ್ನೋ ಒಂದು ಹೊಸದಾದ ಪದ್ಧತಿಯ ಮೂಲಕ ಸ್ಕೋರ್ ಕಾರ್ಡನ್ನು ಬಿಟ್ಟರು. ಸ್ಕೋರ್ ಕಾರ್ಡ್ ಯಾರೆಲ್ಲ ಎಷ್ಟು ಮಾರ್ಕನ್ನು ಪಡೆದಿದ್ದಾರೆ, ಯಾರೆಲ್ಲ ಎಷ್ಟು ಅಂಕಗಳನ್ನು ಪಡೆದಿದ್ದಾರೆ ಅನ್ನೋ ಮಾಹಿತಿಯನ್ನು ಬಿಟ್ಟರು. ಎಲ್ರಿಗೂ ಅವರವರ ಮಾರ್ಕ್ ಎಷ್ಟು ಅಂತ ಒಂದು ಮಾಹಿತಿಯನ್ನು ಕೊಟ್ಟರು. ಇದನ್ನು ಇಟ್ಕೊಂಡು ಎಲ್ಲರೂ ಕಟ್ ಆಫನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೋಗ್ತಿದ್ದಾರೆ. ಕಟ್ ಆಫನ್ನು ಫೈಂಡ್ ಔಟ್ ಮಾಡೋಕ್ಕೆ ಟೋಟಲ್ ಎಕ್ಸಾಮ್ ಬರೆದವರ ಬೇಸ್ ಮೇಲೆ ಟೋಟಲ್ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಅದರಲ್ಲಿ 6% ಜನರಿಗೆ ಮಾತ್ರ ಈ ಸರ್ಟಿಫಿಕೇಟ್ ಅಥವಾ KSET ಅರ್ಹತೆಯನ್ನು ಕೊಡಲಾಗುತ್ತದೆ. KSET ಅರ್ಹತೆಯನ್ನು ಯಾರಿಗೆ ಕೊಡಲಾಗುತ್ತದೆ ಅಂದರೆ ಟೋಟಲ್ ಎಷ್ಟು ಜನ ಪೇಪರ್ 1 ಮತ್ತು ಪೇಪರ್ 2 ಟೋಟಲ್ ಸೇರಿ ಎಷ್ಟು ಜನ ಎಕ್ಸಾಮನ್ನು ಬರೆದಿದ್ದಾರೆ ಅದರ ಬೇಸ್ ಮೇಲೆ 6% ಜನರಿಗೆ ಇಲ್ಲಿ ಈ ಸರ್ಟಿಫಿಕೇಟ್ ಅಥವಾ ಪಾಸ್ KSET ಅರ್ಹತೆಯನ್ನು ವಿತರಿಸಲಾಗುತ್ತೆ. ಸೊ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ 1,17,000 ಜನ ಎಕ್ಸಾಮನ್ನು ಬರೆದಿದ್ದಾರೆ. ಟೋಟಲ್ ಎಕ್ಸಾಮ್ 1,17,000 ಜನ ಬರೆದಿದ್ದಾರೆ. ಅದರಲ್ಲಿ 16,000 ಜನ ಕಾಮರ್ಸ್ ಪೇಪರನ್ನು ಬರೆದಿದ್ರು. ಹಾಗೆಯೇ 11,000 ಜನ ಕನ್ನಡ ಎಕ್ಸಾಮನ್ನು ಬರೆದಿದ್ದರು. ಹೀಗೆ 41 ವಿಷಯಕ್ಕೆ 1,17,000 ಜನ ಎಕ್ಸಾಮನ್ನು ಬರೆದಿದ್ರು ಟೋಟಲಾಗಿ. ಸೊ ಟೋಟಲಲ್ಲಿ 1,17,000 ಜನರಲ್ಲಿ 6% ಜನರಿಗೆ ಮಾತ್ರ ಈ ಸರ್ಟಿಫಿಕೇಟನ್ನು ಅಥವಾ KSETನ ಅರ್ಹತೆಯ ಸರ್ಟಿಫಿಕೇಟನ್ನು ಇಲ್ಲಿ ಕೊಡಲಾಗುತ್ತೆ. ಇಲ್ಲಿ 1,17,000 ಇಂಟು 6% ಮಾಡಿದಾಗ ನಮಗೆ 7,020 ಜನ ಬರ್ತಾರೆ. 1,17,000ದಲ್ಲಿ 7,020 ಜನರಿಗೆ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡಲಾಗುತ್ತೆ. ಸೊ 7,020 ಜನ ಅರ್ಹತೆಯನ್ನು ಪಡಿತಾರೆ. 41 ವಿಷಯದಲ್ಲಿ 7,020 ಜನ ಅರ್ಹತೆಯನ್ನು ಪಡಿತಾರೆ. ಇದು UGC ಕೊಟ್ಟಂಥ ಫಾರ್ಮುಲಾದ ಮೂಲಕ ಮಾಡುವಂತಹ ಕ್ರೈಟೀರಿಯಾ. 6% ಕ್ರೈಟೀರಿಯಾ ಹೇಗೆ ಮಾಡ್ತಾರೆ ಅಂದರೆ ಇದು ಟೋಟಲಲ್ಲಿ ಇಷ್ಟು ಜನರಿಗೆ ಬರುತ್ತೆ. 1,17,000 ಜನರಲ್ಲಿ ಇಷ್ಟು ಜನ ಬರ್ತಾರೆ. ಕಾಮರ್ಸಲ್ಲಿ ಎಷ್ಟು ಬರ್ತಾರೆ, ಕಾಮರ್ಸಲ್ಲಿ ಜನರಲ್ಗೆ ಬೇರೆ ಕೊಡ್ತಾರೆ. ಕೆಟಗರಿ ವೈಸ್ ಸೆಲೆಕ್ಷನ್ ಆಗಬೇಕಾಗುತ್ತೆ. ಕೆಟಗರಿ ವೈಸ್ 2A ಅಥವಾ 3B 3A ಆ ಥರ ಅದರ ಬೇಸ್ ಮೇಲೆ ಮತ್ತೆ ಸೆಲೆಕ್ಷನ್ ಆಗುತ್ತೆ. ಸೊ ಟೋಟಲ್ ಎಷ್ಟು ಜನ ಬರ್ತಿದ್ದಾರೆ 1,17,000 ಜನರಲ್ಲಿ 6% ಜನರಲ್ಲಿ 41 ವಿಷಯಕ್ಕೆ ಬರೆದವರು ಎಲ್ಲರೂ ಇರ್ತಾರೆ. 6% ಅಂದರೆ ಎಲ್ಲರೂ ಬರ್ತಾರೆ. 7,020ರಲ್ಲಿ 6% ಒಳಗೆ ಅಂದರೆ ಎಲ್ಲರೂ ಬಂದಿರ್ತಾರೆ. 41 ವಿಷಯದಲ್ಲಿ ಬರೆದಂತಹ 1,17,000 ಜನ ಸಹ ಬಂದಿರ್ತಾರೆ. ಅದರಲ್ಲಿ 7,020ರಲ್ಲಿ ಎಲ್ಲ 41 ವಿಷಯಗಳ ಜನರು ಒಳಗೊಂಡಿರ್ತಾರೆ. ಸೊ ಪ್ರತಿಯೊಂದು ಸಬ್ಜೆಕ್ಟಿದು ಕಟ್ ಆಫನ್ನು ಫೈಂಡ್ ಔಟ್ ಮಾಡೋಕ್ಕೆ ನಮಗಾಗಲ್ಲ. ನಾವು ಹಿಂದಿನ ವರ್ಷದ ಕಟ್ ಆಫನ್ನು ಬೇಸಾಗಿ ಇಟ್ಕೊಂಡು ಅದಕ್ಕೆ 1-2 ಪರ್ಸೆಂಟೇಜನ್ನು ಆ್ಯಡ್ ಮಾಡಿ ಅದರ ಬೇಸ್ ಮೇಲೆ ನಾವು ಕಟ್ ಆಫನ್ನು ಹೇಳ್ಬೋದು. ಅದಲ್ಲದೆ KE ಅವರಿಗೂ ಗೊತ್ತಿರಲ್ಲ ಯಾವ ರೀತಿ ಕಟ್ ಆಫ್ ಬರ್ಬೋದು ಅಂದರೆ, ಯಾಕಂದರೆ ಮಾರ್ಕ್ ಬೇಸ್ ಮೇಲೆ ಮಾಡ್ತಾರೆ ಮತ್ತು ಕೆಟಗರಿ ವೈಸ್ ಮೇಲೆ ಮಾಡ್ತಾರೆ. ಸೊ ಎಷ್ಟು ಜನ ಇದ್ದಾರೆ ಕೆಟಗರಿಯಲ್ಲಿ ಎಷ್ಟು ಜನ ಬರ್ತಾರೆ ಅಥವಾ ಮತ್ತು SC STಯಲ್ಲಿ ಎಷ್ಟು ಜನ ಬರ್ತಾರೆ ಅದರ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಮಗೆ ಆಗಲ್ಲ. ಅದು KE ಅವರು ಕರೆಕ್ಟಾಗಿ ಮಾಡ್ತಾರೆ. ಸೊ 1,17,000 ಜನರಲ್ಲಿ 6% ಅಂದರೆ ಟಾಪ್ 7,020 ಜನರಿಗೆ ಈ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡಲಾಗುತ್ತೆ. ಹಾಗೆಯೇ KSET ಅರ್ಹತೆಯನ್ನು ಕೊಡಲಾಗುತ್ತೆ. ಇದು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ.